ನಿನ್ನೆ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಚಾಮಗೋಚರ ವಾಗ್ದಾಳಿ ನಡೆಸಿಬಿಟ್ಟಿದ್ರು. ವಾರನ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಅದಕ್ಕೆ ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯುದ್ಧವನ್ನ ಆರಂಭಿಸ್ತೇನೆ ಅಂತ ಹೇಳಿ ಏನು ಎಚ್.ಡಿ.ಕೆ. ಹೇಳಿದ್ರು, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುದ್ಧ ಅಂದ್ರೆ ಬಂದೂಕನ್ನ ಹಿಡಿದು ಮಾಡ್ತಾರಲ್ಲ ಅದಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಯುದ್ಧ ಅಂದ್ರೆ ಟೀಕೆ ಟಿಪ್ಪಣಿಗಳು ದಾಖಲಾತಿ ಬಿಡುಗಡೆ ಮಾಡಲಿ, ಆಮೇಲೆ ಉತ್ತರ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿದಂತಹ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದು ಹೀಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ, ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನೋ ಹೇಳಿದ್ದಾರೆ. ಅವರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ಅಲ್ಲ ಸರ್, ಈಗ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆಗುವಂಥ ಅನುಕೂಲಗಳನ್ನು ಮಾಡಿಸೋದು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ ಅಂದರೆ ಅದು ಏನು ಸರ್? ಅದನ್ನು ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ ಗಮನಿಸ್ತಾರೆ, ಅದನ್ನು ತೀರ್ಮಾನ ಮಾಡಬೇಕು ಅವರು. ಅನೇಕ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ. ಅದರ ಬದಲು ಸರ್ಕಾರದ ಮೇಲೆ ಯುದ್ಧ ಮಾಡ್ತೀವಿ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ? ಜನ ಗಮನಿಸ್ತಾರೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರ ಹಗರಣಕ್ಕೆ ಸಂಬಂಧಪಟ್ಟಂತೆ ಟನ್ಗಟ್ಟಲೆ ದಾಖಲಾತಿಗಳಿದ್ದಾವೆ, ಎವಿಡೆನ್ಸ್ಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಕೌಂಟ್ರ್ ಕೊಟ್ಟಿದ್ದರು. ಕುಮಾರಸ್ವಾಮಿ ಅಂತ ಅವರಿಗೆಲ್ಲ ಹೆದರೋ ಮಗನೇ ನಾನಲ್ಲ ಅಂಥೇಳಿ ಇವತ್ತು ಪರಮೇಶ್ವರ್ ಕೂಡ ಅದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ.